ಬ್ಯಾಂಗ್ಳೂರ್ ಫಾಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಮಾಡಿದ ಸಾಲ ತೀರಿಸಲು ಮತ್ತೊಂದು ಸಾಲ. ಬಿಬಿಎಂಪಿಯಿಂದ ಯುಟಿಲಿಟಿ ಬಿಲ್ಡಿಂಗ್ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಆಡ. ಬಂದ್ರು ಬರಬಹುದು, ಬೆಂಗಳೂರನ್ನೇ ಒತ್ತೆ ಇಡೋ ಕಾಲ. ಜಾತಿ ಹೆಸರಲ್ಲಿ ಮದುವೆಗೆ ವಿರೋಧ. ಹೆತ್ತವರನ್ನ ಎದುರಿಸಿ ರಾತ್ರೋರಾತ್ರಿ ಪ್ರೇಮಿಗಳ ವಿವಾಹ. ಹುಟ್ಟುಡುಗೆಯಲ್ಲಿ ಹೊರಬಂದ ಪ್ರೇಮ ಪಕ್ಷಿಗಳಿಗೆ ಬಾಬಾ ಆಶೀರ್ವಾದ. ಬೆಂಗಳೂರಲ್ಲೊಬ್ಬಳು ಸತಿ, ತಮಿಳುನಾಡಲ್ಲೊಬ್ಬಳು ಹೆಂಡತಿ. ಎರಡೆರಡು ಸಂಸಾರ ಹೂಡಿ ಸಿಕ್ಕಿಬಿದ್ದ ಪತಿ. ಗಂಡನ ಗ್ರಹಚಾರ ಬಿಡಿಸಿದ ಮೊದಲ ಪತ್ನಿ. ಬೈಕ್ ಕಳ್ಳತನ ತಡೆಯಲು ಹೊಸ ಟೆಕ್ನಿಕ್. ಒಂದೇ ಒಂದು ಮೆಸೇಜ್ನಿಂದ ಗಾಡಿಗೆ ಬೀಳುತ್ತೆ ಬ್ರೇಕ್. ವಾಹನ ಚೋರರ ಜಾಡು ಹಿಡಿಯುತ್ತೆ ಪೀಕಾಕ್. ಅರವತ್ತನೇ ವಸಂತದ ಸಂಭ್ರಮದಲ್ಲಿ ಕಲಿಯುಗ ಕರ್ಣ. ಫೋಟೋದಲ್ಲಿ ಸರಿಯಾದ ರಬಲ್ ಸ್ಟಾರ್ ಜೀವನ. ಮನಸೆಳೆದ ಅಂಬಿಬಿಂಬ ಛಾಯಾಚಿತ್ರ ಪ್ರದರ್ಶನ. ಒಂದ್ ಸಾಲ ತೀರ್ಸೋಕೆ ಇನ್ನೊಂದು ಸಾಲ, ಆ ಸಾಲ ತೀರ್ಸೋಕೆ ಮತ್ತೊಂದು ಸಾಲ. ಇದು ನಮ್ಮ ಬಿಬಿಎಂಪಿ ಮಾಡಿರೋ ಸಾಧನೆ. ಹೌದು, ಇವತ್ತು ನಡೆದ ಬಿಬಿಎಂಪಿ ಮಾಸಿಕ ಸಭೆಯಲ್ಲಿ ಮತ್ತೆ ಸಾಲ ಪಡೆಯೋ ಪ್ರಸ್ತಾವನೆಗೆ ಗ್ರೀನ್ ಸಿಗ್ನಲ್ ನೀಡಲಾಯಿತು. ಬರಗೆಟ್ಟಿದೆ ಬಿಬಿಎಂಪಿ. ಸಾಲ ಪಡೆಯೋಕೆ ಆಸ್ತಿ ಅಡ. ಸಾಲದ ಮೊತ್ತ 1000 ಕೋಟಿ. ಹೌದು, ಬಿಬಿಎಂಪಿ ಬರಗೆಟ್ಟಿದೆ. ಇನ್ನು ಕೆಲವೇ ದಿನಗಳಲ್ಲಿ ಬೆಂಗಳೂರನ್ನೇ ಹರಾಜು ಹಾಕೋ ಪರಿಸ್ಥಿತಿ ಬಂದ್ರೆ ಆಶ್ಚರ್ಯ ಪಡಬೇಡಿ. ಯಾಕಂದ್ರೆ ಬಿಬಿಎಂಪಿ ತನ್ನ ಆಸ್ತಿಯನ್ನ ಅಡ ಇಟ್ಟು ಹುಡ್ಕೋ ಸಂಸ್ಥೆಯಿಂದ ಸಾಲ ಪಡೆದುಕೊಳ್ಳೋ ಪ್ರಸ್ತಾವನೆಗೆ ಇವತ್ತು ಪಾಲಿಕೆ ಸಭೆಯಲ್ಲಿ ಅನುಮೋದನೆ ನೀಡಲಾಯಿತು. ಅದು ಯಾವುದೇ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಪಡೆಯಲಾಗ್ತಿರೋ ಸಾಲ ಅಲ್ಲ. ಈ ಹಿಂದೆ ಪಡೆದಿರೋ ಸಾಲವನ್ನ ತೀರ್ಸೋಕೆ ಪಾಲಿಕೆ ಪಡೆದಿರೋ 2ನೇ ಸಾಲ. ಬರೋಬ್ಬರಿ 1,000 ಕೋಟಿ ರೂಪಾಯಿ ಸಾಲ ಪಡೆಯೋದಕ್ಕೆ, ನಗರದ ಆಸ್ತಿಗಳನ್ನ ಅಡವಿಡೋದಕ್ಕೆ ಪಾಲಿಕೆ ಓಕೆ ಅಂದಿದೆ. ಯಾವ ಆಸ್ತಿ ಅಡ? ಎಂಜಿ ರಸ್ತೆಯ ಯುಟಿಲಿಟಿ ಬಿಲ್ಡಿಂಗ್, ಜಯನಗರದ ಶಾಪಿಂಗ್ ಕಾಂಪ್ಲೆಕ್ಸ್. ಹಳೆ ಸಾಲ ತೀರ್ಸೋಕೆ ಬಿಬಿಎಂಪಿ ನಗರದ ಎಂಜಿ ರಸ್ತೆಯ ಪಬ್ಲಿಕ್ ಯುಟಿಲಿಟಿ ಕಟ್ಟಡ ಹಾಗೂ ಜಯನಗರ್ ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನ ಅಡವಿಡೋದಕ್ಕೆ ಬಿಬಿಎಂಪಿ ಅಸ್ತು ಎಂದಿದೆ. ಸಾಲ ಪಡೆಯೋ ವಿಚಾರಕ್ಕೆ ಅನುಮೋದನೆ ನೀಡುತ್ತಿದ್ದಂತೆಯೇ ಪಾಲಿಕೆ ಸಭೆಯಲ್ಲಿ ಗದ್ದಲ ಶುರುವಾಯಿತು. ಕಾಂಗ್ರೆಸ್ ಸದಸ್ಯರು ಬಿಜೆಪಿಯ ಈ ನಡೆಯನ್ನ ಖಂಡಿಸಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು. ಸಭೆಯಲ್ಲಿ ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ನಡುವೆ ಮಾತು ಜೋರಾಗ್ತಿದ್ದಂತೆಯೇ ಕಾಂಗ್ರೆಸ್ ಸದಸ್ಯರು ಸಭೆಯಿಂದ ಹೊರ ನಡೆದರು. ಇದು ಒಂದು ನಿಜಕ್ಕೂ ಒಂದು ದುರಂತ ಅಂತ ನಾವು ಹೇಳ್ಬೋದು. ಪಾಲಿಕೆ ಇತಿಹಾಸದಲ್ಲಿ ಇಷ್ಟು ದೊಡ್ಡದಾದಂಥ ಕಟ್ಟಡ ಮತ್ತು ಜನರ ಒಂದು ಆಕರ್ಷಣೀಯವಾದಂಥ ಕಟ್ಟಡಗಳು ಇವೆರಡೂ ಕೂಡ ಬೆಂಗಳೂರು ನಗರದಲ್ಲಿ ಜಯನಗರ್ ಕಾಂಪ್ಲೆಕ್ಸು ಮತ್ತು ಯುಟಿಲಿಟಿ ಬಿಲ್ಡಿಂಗ್, ಇಂತಹ ಕಟ್ಟಡಗಳನ್ನು ಅಡಮಾನ ಮಾಡುವಂಥ ದುಸ್ಥಿತಿಗೆ ಇವತ್ತು ಪಾಲಿಕೆ ಬಂದಿದೆ ಅಂದರೆ ನಿಜಕ್ಕೂ ನಾವೆಲ್ಲರೂ ಚಿಂತೆಯನ್ನು ವ್ಯಕ್ತಪಡಿಸಬೇಕಾಗಿದೆ. ಆದರೆ ಬಿಬಿಎಂಪಿ ಆಯುಕ್ತರು ಮಾತ್ರ ಸಾಲ ಪಡೆದುಕೊಳ್ಳೋದನ್ನ ಸಮರ್ಥಿಸಿಕೊಳ್ತಾರೆ. ಸಾಲ ಪಡೆಯೋ ಪ್ರಕ್ರಿಯೆ ಎಲ್ಲ ಮಹಾನಗರ ಪಾಲಿಕೆಗಳಲ್ಲೂ ಸಾಮಾನ್ಯ. ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸೋ ಅವಶ್ಯಕತೆ ಇಲ್ಲ ಅಂತಾರೆ ಆಯುಕ್ತರು. ಈಗ ಯಾಕೆ ಸಾಲ? ಈ ವರ್ಷದ ಮೊದಲಲ್ಲಿ 11-12ನೇ ಸಾಲಿನಲ್ಲಿ ನಮಗೆ ಟರ್ಮ್ ಲೋನು 3,600 ಕೋಟಿ ಇತ್ತು. ನಾನು ಬಂದಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೆ ನಾನು ಸಾಲದ ನಮ್ಮ ಹೊರೆ ಎಷ್ಟಿದೆ ಅಂತ. ಹುಂಡಿಗಾಗಿ 610 ಕೋಟಿ ರೂಪಾಯಿನಷ್ಟು ಬ್ಯಾಂಕಿನ ಸಾಲ ತೆಗೆದುಕೊಳ್ಳಲಾಗಿತ್ತು. ಈಗಾಗಲೇ ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯನ್ನ ಅಡವಿಟ್ಟು 500 ಕೋಟಿ ಸಾಲ ಪಡ್ಕೊಂಡಿರೋ ಬಿಬಿಎಂಪಿ ಈಗ ಮತ್ತೆ ತನ್ನ ಆಸ್ತಿಯನ್ನ ಅಡವಿಡೋದಕ್ಕೆ ಹೊರಟಿದೆ. ಹೀಗೆ ಮುಂದುವರೆದ್ರೆ ಇಡೀ ಬೆಂಗಳೂರಿಗೆ ಬೆಂಗಳೂರನ್ನೇ ಮಾರಾಟ ಮಾಡೋ ಸ್ಥಿತಿ ಬಂದ್ರೂ ಆಶ್ಚರ್ಯ ಪಡಬೇಕಿಲ್ಲ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಪ್ರೀತಿ
ಪ್ರೀತಿ ಮಾಡಬಾರ್ದು, ಮಾಡಿದ್ರೆ ಜಗಕ್ಕೆ ಹೆದರಬಾರ್ದು ಅಂತಾರೆ. ಆಸ್ತಿ ಅಂತಸ್ತು ಎಲ್ಲವನ್ನ ಬಿಟ್ಟು ಒಟ್ಟಾಗಿ ಬಾಳಲು ನಿರ್ಧರಿಸ್ತಾರೆ ಆ ಪ್ರೇಮಿಗಳು. ಹೀಗೆ ಪ್ರೀತಿಯ ಬಲೆಯಲ್ಲಿ ಬಿದ್ದ ಇಬ್ಬರು ಪ್ರೇಮಿಗಳು ಹೆತ್ತವರನ್ನು ಬಿಟ್ಟು ಹೊರಬಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅಂತ ಒಂದು ಲವ್ ಸ್ಟೋರಿಯ ಕಥೆ ಇಲ್ಲಿದೆ. ಪ್ರೀತಿ ಅನ್ನೋದೇ ಹಾಗೆ. ಪ್ರೀತಿಯಲ್ಲಿ ಬಿದ್ದವರು ಏನ್ ಬೇಕಾದ್ರೂ ಮಾಡಬಹುದು, ಯಾರನ್ನ ಬೇಕಾದ್ರೂ ಎದುರು ಹಾಕೊಳ್ಬಹುದು ಅನ್ನಿಸೋದ್ರಲ್ಲಿ ಅನುಮಾನವಿಲ್ಲ. ಯಾಕಂದ್ರೆ ಪ್ರೀತಿಗೆ ಇರೋ ಬಲವೇ ಅಂಥದ್ದು. ಈ ಪ್ರೀತಿಗೆ ಇರೋ ಶಕ್ತಿ ನಿನ್ನೆ ರಾತ್ರಿ ಬೆಂಗಳೂರಿನ ಸುಬ್ರಹ್ಮಣ್ಯಪುರದ ಮನೆಯೊಂದರಲ್ಲಿ ಖಚಿತವಾಯಿತು. ಆತ್ರದಲ್ಲ ಅಂತಲ್ಲ, ಅಪ್ಪ ಅಮ್ಮನ ಕೇಳಿದ್ದೀವಿ, ಬಟ್ ಅವ್ರು ಒಪ್ಪಿಲ್ಲ. ನಾವೇನು ಮಾಡೋಕ್ಕಾಗಲ್ಲ ಅಷ್ಟೇ. ಬಟ್ ಇವ್ರು ಬೇಕೇ ಬೇಕಲ್ವ ನನಗೆ, ಅವ್ರು ಒಪ್ತಾ ಇಲ್ಲ. ಇಲ್ಲ, ಅವರು ಕೂಡ ಮದುವೆ ಮಾಡಲೇಬೇಕು ಅಂತ ಇದ್ರು. ಬಟ್ ಇವಾಗ ಅವ್ರ ಇಷ್ಟಕ್ಕೆ ಮದುವೆ ಮಾಡ್ಕೊಳ್ಳೋದು ಬದಲು ನನ್ನ ಇಷ್ಟಕ್ಕೆ ನಾನು ಮಾಡ್ಕೊತಾ ಇದ್ದೀನಿ. ಹೇಗಿದ್ರು ನಾವು ತಾನೇ ಬಾಳೋರು, ನಾವು ಇಷ್ಟಪಟ್ಟವ್ರ ಜೊತೆ ಬಾಳಬೇಕು ಅಂತ ಇಷ್ಟಪಡ್ತಾ ಇದ್ದೀವಿ. ಈ ಯುವತಿಯೇ ಪ್ರೀತಿಗೆ ಎಷ್ಟು ಪವರ್ ಇದೆ ಅಂತ ತೋರಿಸಿಕೊಟ್ಟವಳು. ಇವಳ ಹೆಸರು ಮಹಾಲಕ್ಷ್ಮಿ. ಈಕೆಗೆ ಮತ್ತು ಪ್ರಕಾಶ್ ಲವ್ ಸ್ಟೋರಿಗೆ 2 ವರ್ಷಗಳ ಇತಿಹಾಸವಿದೆ. ಡ್ಯಾನ್ಸರ್ ವೃತ್ತಿ ಮಾಡುತ್ತಿರುವ ಪ್ರಕಾಶ್ ತನ್ನ ಡ್ಯಾನ್ಸ್ ಕ್ಲಾಸ್ನಲ್ಲಿ ಪರಿಚಯವಾದ ಮಹಾಲಕ್ಷ್ಮಿ ಜೊತೆಗೆ ಪ್ರೀತಿಗೆ ಬಿದ್ದಿದ್ದಾನೆ. 2 ವರ್ಷ ಸುತ್ತಾಡಿದ ಈ ಜೋಡಿ ಮದುವೆ ಆಗೋದಕ್ಕೆ ಮನೆಯವರ ಒಪ್ಪಿಗೆ ಕೇಳಿದಾಗ ಯುವತಿಯ ಮನೆಯಲ್ಲಿ ಜಾತಿ ಅಡ್ಡ ಬಂದು ಬಿಲ್ಕುಲ್ ಒಪ್ಪಲಿಲ್ಲ. ಮನೆಯವರ ಕೈಕಾಲು ಹಿಡಿದು ಬೇಡ್ಕೊಂಡ್ರು ಸಹ ಹಠ ಬಿಡದ ಮಹಾಲಕ್ಷ್ಮಿ ಕುಟುಂಬದವರು ಯುವತಿಗೆ ಬೇರೊಂದು ಮದುವೆ ನಿಶ್ಚಯ ಮಾಡಲು ಸಜ್ಜಾಗಿದ್ರು. ಇದನ್ನ ಪ್ರಶ್ನಿಸಲು ಹುಡುಗ ರಾತ್ರಿ ಮನೆ ಬಳಿ ಹೋದ್ರೆ ಅಲ್ಲಿ ನಡೆದದ್ದು ಎಂಥವರನ್ನು ಬೆಚ್ಚಿ ಬೀಳಿಸುತ್ತೆ. ಧೈರ್ಯ ಮಾಡಿ ಸಂತೋಷ ಕೈ ಮುಗಿತೀನಿ. ಯಾಕೆಂದರೆ ನೀನು ಸಾಕಿ ನಮ್ಗೆ ಒಳ್ಳೆ ಕೀರ್ತಿ ಈ ಬೀದಿಲಿ ಒಳ್ಳೆ ಇಟ್ಕೊಟ್ಟಿದ್ಯಾ. ನಿಮ್ಗೆ ಧನ್ಯವಾದಗಳು. ಇನ್ನೇನೋ ಅಷ್ಟೇ. ಈಗಲೂ ನೀವು ಒಪ್ಪಿ ಮಾಡ್ಕೊಡಿ, ಅಂಕಲ್ ಮಾಡ್ಕೊಂಡು ಸ್ವಾಮಿ ಬದುಕೋಗಿ ಆಯಿತು. ಇನ್ನೇನು ಉಳಿದ ಸರ್, ನನಗೆ ಮನಸ್ಸಲ್ಲಿ ತುಂಬ ನೋವಾಗ್ತದೆ. ಅವ್ರ ತಂದೆ ತಾಯಿ ಬಿಟ್ಟು ಕರ್ಕೊಂಡು, ಬಟ್ ಬೇರೆ ಪರಿಸ್ಥಿತಿ ಇಲ್ವಲ್ಲ. ನಾವಿಬ್ಬರು ಒಂದಾಗ ಬೇರೆ ಪರಿಸ್ಥಿತಿ ಇಲ್ಲ. 15 ದಿನ ಆಯಿತು ಮನೆಯಿಂದ ಹೊರಗಡೆ ಬಿಟ್ಟು ಆ ಹುಡುಗಿನ. ನನ್ನ ಕೈಲಿ ಮಾತಾಡೋಕೆ ಕೂಡ ಆಗಿಲ್ಲ. ನಾನು ಮಾತಾಡೋಕೆ ಕೂಡ ಟ್ರೈ ಮಾಡಿಲ್ಲ ಆ ಹುಡುಗಿನ. ಯಾಕಂದರೆ ಏನಂದ್ರೆ ಆ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತು. ಈಗಲೂ ಅವ್ರು ಒಪ್ಪಿ ಮದುವೆ ಮಾಡಿಕೊಟ್ರೆ ನಾನು ಮಾಡ್ಕೊತೀನಿ. ಈಗಲೇ ನಿಶ್ಚಿತಾರ್ಥ ಮಾಡಲಿ, ಈಗಲೇ ಮಾಡ್ಕೊತೀನಿ. ಅವ್ರು ಎಷ್ಟು ವರ್ಷ 10 ವರ್ಷ ಕಾಯಿ ಅಂದ್ರೆ ನಾನು ಕಾಯ್ತೀನಿ. ಮನೆಗೆ ಎಂಟ್ರಿ ಕೊಟ್ಟ ಪ್ರಕಾಶ್ ನೇರವಾಗಿ ನನ್ನ ಜೊತೆ ಬಂದ್ಬಿಡು ಅಂದಿದ್ದಾನೆ ಅಷ್ಟೇ. ತಕ್ಷಣ ಮನೆಯವರನ್ನು ಲೆಕ್ಕಿಸದ ಮಹಾಲಕ್ಷ್ಮಿ ಹೆತ್ತವರನ್ನ ತೊರೆದು ಹುಡುಗನ ಕೈ ಹಿಡಿದು ಉಟ್ಟ ಬಟ್ಟೆಯಿಂದಲೇ ಮನೆಯಿಂದ ಹೊರಟೇ ಬಿಟ್ಲು. ಕುಣಿದು ಕುಣಿದು ಬಾರೆ, ಒಲಿದು ಒಲಿದು ಬಾರೆ, ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ, ಜೀವಕ್ಕೆ ಜೀವ ತಂದವಳೆ, ಜೀವಕ್ಕಿಂತ ಸನಿಹ ಬಾರೆ, ಒಲವೇ ವಿಸ್ಮಯ, ಒಲವೇ ವಿಸ್ಮಯ, ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ. ಮನೆಯಿಂದ ಹೊರಟ ಮಹಾಲಕ್ಷ್ಮಿ ದಾರಿಯಲ್ಲಿ ಕಂಡ ಸಾಯಿಬಾಬಾ ದೇವಸ್ಥಾನದಲ್ಲಿಯೇ ಸಪ್ತಪದಿ ತುಳಿದಳು. ಬಾಬಾ ಸಾಕ್ಷಿಯಾಗಿ ದಂಪತಿಗಳಾದ ಇಬ್ಬರು ಹೊಸ ಬಾಳಿಗೆ ನಾಂದಿ ಹಾಡಿದರು. ಹೆತ್ತವರನ್ನ ತನ್ನವರನ್ನ ತೊರೆದು ಪ್ರಿಯಕರನ್ನ ಕೈ ಹಿಡಿದಿರುವ ಮಹಾಲಕ್ಷ್ಮಿಗೆ ಹೆತ್ತವರ ಆಶೀರ್ವಾದದ ಕೊರಗು ಮಾತ್ರ ನಿಂತಿಲ್ಲ. ಆದ್ರೆ ಯಾವುದೇ ಮುನ್ಸೂಚನೆ ಇಲ್ಲದೆ ನಡೆದ ಈ ಮದುವೆ ಮಾತ್ರ ಹೆತ್ತವರಿಗೆ ನೋವನ್ನ ಉಳಿಸಿದ್ರೆ ಈ ಜೋಡಿಗೆ ಮರೆಯದ ನೆನಪನ್ನ ಉಳಿಸಿದ್ದಂತೂ ಸತ್ಯ. ಇಬ್ಬರ ಪ್ರೀತಿಗೆ ಮಹಿಳಾ ಸಂಘಟನೆಗಳು ಬೆಂಬಲ ನೀಡಿದ್ದು ಪ್ರೇಮಿಗಳ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಅಂತ ನಾವು ಹಾರೈಸೋಣ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ನಿನ್ನೆ ನಡೂರು ರಸ್ತೆಯಲ್ಲಿ ಭೀಕರವಾಗಿ ಕೊಲೆಯಾದ ದಿವ್ಯಾಳ ಹಂತಕರ ಸುಳಿವು ಸಿಕ್ಕಿದೆ. ಪ್ರೇಮ ಸಂಬಂಧದ ಕಾರಣಕ್ಕೆ ಈ ಕೊಲೆಯಾಗಿರುವ ವಿಷಯ ಖಚಿತವಾಗಿದ್ದು, ಈಗ ಪೊಲೀಸರು ದಿವ್ಯಾಳ ಮಾಜಿ ಪ್ರಿಯಕರ ರಂಜಿತ್ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ನಿನ್ನೆ
ಇಳಿ ಸಂಜೆ ಹೊತ್ತಿನಲ್ಲಿ ಈ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ದಿವ್ಯಾಳನ್ನ ಬೈಕ್ನಲ್ಲಿ ಬಂದ ಇಬ್ಬರು ಮಾರಕಾಸ್ತ್ರಗಳಿಂದ ಭೀಕರವಾಗಿ ಕೊಚ್ಚಿದ್ದರು. ಮಾರಣಾಂತಿಕವಾಗಿ ಗಾಯಗೊಂಡಿದ್ದ ದಿವ್ಯಾ ಆಸ್ಪತ್ರೆಗೆ ಸಾಗಿಸುವಾಗ ಮೃತಪಟ್ಟಿದ್ದಳು. ತಕ್ಷಣ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ ಪೊಲೀಸರಿಗೆ ಆಸ್ಟ್ರೋಮುಲ್ಲರ್ ಕಂಪನಿಯ ಲಾಜಿಸ್ಟಿಕ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ದಿವ್ಯಾ ಈ ಹಿಂದೆ ಜೆಪಿ ನಗರದ ಬಿಇಟಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ಲು. ಆಗ ಆಕೆಯ ಸಹಪಾಠಿ ಗೊಟ್ಟಿಗೆರೆ ನಿವಾಸಿ ರಂಜಿತ್ ಎಂಬಾತನೊಂದಿಗೆ ಪ್ರೇಮ ಸಂಬಂಧವಿತ್ತು. ಆದರೆ ನಂತರ ಆತ ಬಡವ ಎಂಬ ಕಾರಣಕ್ಕೆ ಸಂಬಂಧ ಕಳಚಿಕೊಂಡ ದಿವ್ಯಾ ತನ್ನ ಸೋದರ ಮಾವನೊಂದಿಗೆ ಹಸೆಮಣೆ ಏರುವ ಸ್ಥಿತಿಯಲ್ಲಿದ್ಲು. ಇದರಿಂದ ಬೇಸತ್ತ ರಂಜಿತ್ ಈ ಕೊಲೆ ಮಾಡಿದ್ದಾನೆಂದು ತಿಳಿದು ಬಂದಿದೆ. ಈ ವಿಷಯವನ್ನ ಸ್ವತಃ ರಂಜಿತ್ ಅಣ್ಣ ವಿಜಯ್ ಖಚಿತಪಡಿಸಿದ್ದಾರೆ. ಕಾರ್ಖಾನೆಯೊಂದರಲ್ಲಿ ಸಣ್ಣ ಸಂಬಳದ ಕೆಲಸ ಮಾಡಿಕೊಂಡಿರುವ ರಂಜಿತ್ ಕಳೆದ 15 ದಿನಗಳಿಂದ ಮನೆಗೆ ಹೋಗಿರಲಿಲ್ಲ. ನಿನ್ನೆ ಅಣ್ಣನಿಗೆ ಫೋನ್ ಮಾಡಿ ತಾನು ದಿವ್ಯಾಳನ್ನ ಕೊಂದಿರುವ ವಿಷಯ ಹೇಳಿಕೊಂಡಿದ್ದಾನೆ. ನಂತರ ಆತನ ಫೋನ್ ಸ್ವಿಚ್ ಆಫ್ ಆಗಿದ್ದು ಎಲ್ಲಿದ್ದಾನೆ ಎಂಬುದು ಯಾರಿಗೂ ಪತ್ತೆ ಇಲ್ಲ. ಈಗ ಮೈಕೋ ಲೇಔಟ್ ಪೊಲೀಸರು ರಂಜಿತ್ ಪೋಷಕರು ಮತ್ತು ಸಹೋದರನನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿದ್ದಾರೆ. ಈ ಕೊಲೆಯಲ್ಲಿ ರಂಜಿತ್ಗೆ ಸಾಥ್ ನೀಡಿದ ಆತನ ಸ್ನೇಹಿತ ಯಾರು ಎಂಬುದು ಆತನ ಬಂಧನದ ನಂತರವಷ್ಟೇ ಗೊತ್ತಾಗಬೇಕಿದೆ. ಆನಿಕಲ್ ಮಂಜುನಾಥ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಈಗೊಂದು ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.